ರಾಜಕೀಯಕ್ಕೆ ಬರೋದಕ್ಕೆ ಬಿಜೆಪಿನೇ ಯಾಕೆ ಸರ್? ಬಿಜೆಪಿನೇ ನಿಮ್ಗೆ ಆಯ್ಕೆ ಆಗಿದ್ದು ಯಾವ ಕಾರಣಕ್ಕೆ? ಪಕ್ಷದ ಸಿದ್ಧಾಂತ ಮತ್ತು ನಂಬಿಕೆ ಮತ್ತು ದೇಶಕ್ಕೆ ಅವರು ಕೊಟ್ಟಿದ್ದಂತ ಅಭಿವೃದ್ಧಿಗಾಗಿ ಒಂದು ಹೊಂದಾಣಿಕೆ ಇರಬೇಕು. ಸೊ ಅದು ನನ್ನ ವೈಯಕ್ತಿಕವಾದ ಸಿದ್ಧಾಂತ ಮತ್ತು ವೈಯಕ್ತಿಕವಾದ ದೃಷ್ಟಿ ಈ ದೇಶದಲ್ಲಿ ಮತ್ತು ನಮ್ಮ ಕ್ಷೇತ್ರಕ್ಕೆ ಯಾವ ರೀತಿ ಅಭಿವೃದ್ಧಿ ಆಗಬೇಕು ಅದಕ್ಕೂ ಮತ್ತೆ ಈ ಪಕ್ಷದ ಜೊತೆಗೆ ಒಂದು ಅಲೈನ್ಮೆಂಟ್ ಇದೆ. ಅದಕ್ಕಾಗಿ ನಾನು ಈ ಪಕ್ಷದ ಆಯ್ಕೆ ಮಾಡಿದ್ರು. ನಮ್ಮನ್ನು ಕೂಡ ಅವರು ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿದ್ದಾರೆ. 17 ಚುನಾವಣೆಗಳು ನಡೆದಿದ್ದಾವೆ ಸರ್. 12 ಬಾರಿ ಕಾಂಗ್ರೆಸ್ ಗೆದ್ದಿದೆ. ಒಂದು ರೀತಿಯಲ್ಲಿ ತೀರಾ ಬಿಜೆಪಿಯ ಮಟ್ಟಕ್ಕೆ ಸುಲಭವಾಗಿ ಗೆದ್ದು ಬರುವ ಕ್ಷೇತ್ರ. ನಾನು ಎಲೆಕ್ಷನ್ ನಿಂತ್ಕೊಂಡ ತಕ್ಷಣನೇ ನನಗೆ ಜಯ ಸಿಕ್ಬಿಡ್ತು ಅನ್ನುವಂತಹ ಲೆಕ್ಕಾಚಾರಗಳು ನಿಮ್ಮ ಮನಸ್ಸಲ್ಲಿ ಇದೆಯಾ? ಇಲ್ಲ ಎಲೆಕ್ಷನ್ ಅಂತಂದ್ರೆ ಬಂದ್ರೆ ಟಫ್ ಅನ್ನೋ ರೀತಿನಲ್ಲೇ ಇದೆ, ಅದನ್ನ ನಾನು ಹ್ಯಾಂಡಲ್ ಮಾಡ್ತೀನಿ ಅಂತನ? ಈವರೆಗೆ ನಿಮ್ಗೆ ಈ ಕ್ಷೇತ್ರದ ರಾಜಕೀಯ ವ್ಯವಸ್ಥೆ ಒಳಗೆ ರಾಜಕೀಯ ಚಿತ್ರಣದ ಬಗ್ಗೆ ಏನ್ ಫೀಡ್ಬ್ಯಾಕ್ ಇದೆ? ಒಳ್ಳೆ ಫೀಡ್ಬ್ಯಾಕ್ ಇದೆ. ಈ ಪಕ್ಷ ಅವರ ಕಚೇರಿಗೆ ಹೋಗಿದ ನಂತರ ಮೈಸೂರಲ್ಲೂ ಬಂದು ಅವರ ಕಚೇರಿಗೆ ಹೋಗಿ ಮತ್ತು ಅನೇಕರನ್ನು ಸ್ಥಳೀಯ ನಾಯಕರನ್ನು ಭೇಟಿಯಾಗಿ ಒಂದು ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಹೌದು, ಚುನಾವಣೆ ಪರಿಶ್ರಮದ ಕೆಲಸ, ಆದ್ರೆ ಅದು ಮಾಡಬೇಕಾಗಿದೆ. ಪರಿಶ್ರಮದ ಕೆಲಸದಲ್ಲಿ ಪ್ರತಿಫಲ ಸಿಹಿ. ಸೊ ಅದು ನಾವು ಯಾವಾಗ್ಲೂ ಅನ್ಕೊಂಡಿರೋದು, ಇದು ಚುನಾವಣೆಯಲ್ಲಿ ಗೆಲ್ಬೇಕಾಗಿದ್ರೆ ತಮ್ಮ ಸಾಮರ್ಥ್ಯ ಮತ್ತು ಯೋಗ್ಯತೆ ಬಲ್ಲೇ ಗೆಲ್ಬೇಕಾಗಿದೆ. ರಾಜಕೀಯಕ್ಕೆ ಬರೋದಕ್ಕೆ ಬಿಜೆಪಿನೇ ಯಾಕೆ ಸರ್? ಬಿಜೆಪಿನೇ ನಿಮ್ಗೆ ಆಯ್ಕೆ ಆಗಿದ್ದು ಯಾವ ಕಾರಣಕ್ಕೆ? ಪಕ್ಷದ ಸಿದ್ಧಾಂತ ಮತ್ತು ನಂಬಿಕೆ ಮತ್ತು ದೇಶಕ್ಕೆ ಅವರು ಕೊಟ್ಟಿದ್ದಂತ ಅಭಿವೃದ್ಧಿಗಾಗಿ ಒಂದು ಹೊಂದಾಣಿಕೆ ಇರಬೇಕು. ಸೊ ಅದು ನನ್ನ ವೈಯಕ್ತಿಕವಾದ ಸಿದ್ಧಾಂತ ಮತ್ತು ವೈಯಕ್ತಿಕವಾದ ದೃಷ್ಟಿ ಈ ದೇಶದಲ್ಲಿ ಮತ್ತು ನಮ್ಮ ಕ್ಷೇತ್ರಕ್ಕೆ ಯಾವ ರೀತಿ ಅಭಿವೃದ್ಧಿ ಆಗಬೇಕು ಅದಕ್ಕೂ ಮತ್ತೆ ಈ ಪಕ್ಷದ ಜೊತೆಗೆ ಒಂದು ಅಲೈನ್ಮೆಂಟ್ ಇದೆ. ಅದಕ್ಕಾಗಿ ನಾನು ಈ ಪಕ್ಷದ ಆಯ್ಕೆ ಮಾಡಿದ್ರು. ನಮ್ಮನ್ನು ಕೂಡ ಅವರು ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿದ್ದಾರೆ. 17 ಚುನಾವಣೆಗಳು ನಡೆದಿದ್ದಾವೆ ಸರ್. 12 ಬಾರಿ ಕಾಂಗ್ರೆಸ್ ಗೆದ್ದಿದೆ. ಒಂದು ರೀತಿಯಲ್ಲಿ ತೀರಾ ಬಿಜೆಪಿಯ ಮಟ್ಟಕ್ಕೆ ಸುಲಭವಾಗಿ ಗೆದ್ದು ಬರುವ ಕ್ಷೇತ್ರ. ನಾನು ಎಲೆಕ್ಷನ್ ನಿಂತ್ಕೊಂಡ ತಕ್ಷಣನೇ ನನಗೆ ಜಯ ಸಿಕ್ಬಿಡ್ತು ಅನ್ನುವಂತಹ ಲೆಕ್ಕಾಚಾರಗಳು ನಿಮ್ಮ ಮನಸ್ಸಲ್ಲಿ ಇದೆಯಾ? ಇಲ್ಲ ಎಲೆಕ್ಷನ್ ಅಂತಂದ್ರೆ ಬಂದ್ರೆ ಟಫ್ ಅನ್ನೋ ರೀತಿನಲ್ಲೇ ಇದೆ, ಅದನ್ನ ನಾನು ಹ್ಯಾಂಡಲ್ ಮಾಡ್ತೀನಿ ಅಂತನ? ಈವರೆಗೆ ನಿಮ್ಗೆ ಈ ಕ್ಷೇತ್ರದ ರಾಜಕೀಯ ವ್ಯವಸ್ಥೆ ಒಳಗೆ ರಾಜಕೀಯ ಚಿತ್ರಣದ ಬಗ್ಗೆ ಏನ್ ಫೀಡ್ಬ್ಯಾಕ್ ಇದೆ? ಒಳ್ಳೆ ಫೀಡ್ಬ್ಯಾಕ್ ಇದೆ. ಈ ಪಕ್ಷ ಅವರ ಕಚೇರಿಗೆ ಹೋಗಿದ ನಂತರ ಮೈಸೂರಲ್ಲೂ ಬಂದು ಅವರ ಕಚೇರಿಗೆ ಹೋಗಿ ಮತ್ತು ಅನೇಕರನ್ನು ಸ್ಥಳೀಯ ನಾಯಕರನ್ನು ಭೇಟಿಯಾಗಿ ಒಂದು ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಹೌದು, ಚುನಾವಣೆ ಪರಿಶ್ರಮದ ಕೆಲಸ, ಆದ್ರೆ ಅದು ಮಾಡಬೇಕಾಗಿದೆ. ಪರಿಶ್ರಮದ ಕೆಲಸದಲ್ಲಿ ಪ್ರತಿಫಲ ಸಿಹಿ. ಸೊ ಅದು ನಾವು ಯಾವಾಗ್ಲೂ ಅನ್ಕೊಂಡಿರೋದು, ಇದು ಚುನಾವಣೆಯಲ್ಲಿ ಗೆಲ್ಬೇಕಾಗಿದ್ರೆ ತಮ್ಮ ಸಾಮರ್ಥ್ಯ ಮತ್ತು ಯೋಗ್ಯತೆ ಬಲ್ಲೇ ಗೆಲ್ಬೇಕಾಗಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.